ಮಿಕ್ಕಿದೆಲ್ಲ ಪ್ರೊಸೆಸಿಂಗು, ಸಿಮ್ ಕಾರ್ಡು, ಇಲ್ಲಿ ಬ್ಯಾಂಕ್ ಅಕೌಂಟು, ನಿಮ್ಗೆ ಹೆಂಗೆ ಟ್ರಾವೆಲ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಅವರೇ ಮಾಡಿಕೊಡ್ತಾರೆ. ಇದು ಇಂಡಿಯಾದಲ್ಲಿ ಒಂದು ಕಾಲೇಜ್ ಒಂದು ಹಾಸ್ಪಿಟಲ್ ಇರಲ್ಲ, ಇಲ್ಲಿ ತುಂಬ ಹಾಸ್ಪಿಟಲ್ಸ್ ಕನೆಕ್ಟ್ ಆಗಿರುತ್ತೆ ಈ ಕಾಲೇಜ್ಗೆಲ್ಲ. ಮೈಸೆಲ್ಫ್ ಶ್ರೀಧರ್, ಐ ಆಮ್ ಫ್ರಮ್ ಕೋಲಾರ್. ನಾನು ಈಗ ಯಾರೋಸ್ಲಾವ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಮುಂದೆ ನಿಲ್ತಿದ್ದೀನಿ. ನಮ್ಮ ಜೊತೆ ಕೌಸಲ್ಯ ಮ್ಯಾಮ್ ಇದ್ದಾರೆ. ನಾನು ವರ್ಲ್ಡ್ ಎಜುಕೇಷನ್ ಸೆಂಟರಿಂದ ಬಂದಿದ್ದೀನಿ. ನಾವು ನೀಟು ನಮ್ಮದು ಗುಡ್ ಮಾರ್ಕ್ಸ್ ಬಂದಿದ್ರೇನು, ಬಟ್ ನಮಗೆ ಇಂಡಿಯಾದಲ್ಲಿ ಸೀಟ್ ಸಿಗಲಿಲ್ಲ. ಬಟ್ ಆದರೂ ಅವ್ರು ನಮಗೊಂದು ದಾರಿ ತೋರಿಸ್ಕೊಟ್ಟವ್ರೆ ಅಬ್ರಾಡಲ್ಲಿ ವಿತ್ ಚೀಪ್ ಆ್ಯಂಡ್ ಲೋ ಬಜೆಟಲ್ಲಿ. ನಾವೀಗ ಯಾರೋಸ್ಲಾವಲ್ಲಿ ಏನಕ್ಕೆ ಯೂಸ್ ಮಾಡಿದ್ದೀವಿ, ಇದು ಸೆಲೆಕ್ಟ್ ಮಾಡಿದ್ದೀವಿ ಅಂದರೆ, ಇದು ಮಾಸ್ಕೋ ಅಲ್ಲಿ ಸೆಂಟ್ರಲ್ ಐತೆ. ನಮ್ಗೆ ಏನೇನು ಬೇಕು ಎಲ್ಲ ಸಿಗತ್ತೆ. ಹಾಸ್ಟೆಲ್ ಆಗಲಿ, ಕಾಲೇಜ್ ಆಗಲಿ, ಲೈಬ್ರರಿ ಆಗಲಿ ಎಲ್ಲ ನಮಗೆಲ್ಲ ಮಾಡಿಕೊಟ್ಟವ್ರೆ ಕೌಸಲ್ಯ ಮ್ಯಾಮು. ನಿಮಗೂ ಬೇಕಂದರೆ ಮುಂದೆಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವರ್ಲ್ಡ್ ಎಜುಕೇಷನ್ ಸೆಂಟರ್ನ. ಅವ್ರು ಜಸ್ಟ್ ನಾವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಮಿಕ್ಕಿದ್ದೆಲ್ಲ ಅವರೇ ನೋಡ್ಕೊತಾರೆ. ನಮ್ಗೇನು ಟೆನ್ಷನ್ ಇರಲ್ಲ. ಮಿಕ್ಕಿದ್ದೆಲ್ಲ ಪ್ರೊಸೆಸಿಂಗು, ಸಿಮ್ ಕಾರ್ಡು, ಇಲ್ಲಿ ಬ್ಯಾಂಕ್ ಅಕೌಂಟು, ನಿಮ್ಗೆ ಹೆಂಗೆ ಟ್ರಾವೆಲ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಅವರೇ ಮಾಡಿಕೊಡ್ತಾರೆ. ಅದಕ್ಕೆ ನಾನು ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಕೌಸಲ್ಯ ಮ್ಯಾಮ್ಗೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಇದ್ದಾರೆ ಪುನೀತ್ ಬಂದ್ಬಿಟ್ಟು ಬಂಗಾರಪೇಟೆ ಅವರು. ಸೊ ಬನ್ನಿ ಮಾತಾಡೋಣ ಅವ್ರ ಜೊತೆ. ಸೊ ಹೇಳಿ, ನಿಮ್ಮ ಜರ್ನಿ ಹೇಗಿತ್ತು ಯಾರೋಸ್ಲಾವ್ದು? ವರ್ಲ್ಡ್ ಎಜುಕೇಶನ್ ಸೆಂಟರ್ ಜೊತೆ ನಿಮ್ಮ ಜರ್ನಿ ಹೇಗಿತ್ತು? ವರ್ಲ್ಡ್ ಎಜುಕೇಷನ್ ಸೆಂಟರ್ ಜೊತೆ ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು. ನಮ್ದೇನು ಕೆಲಸ ಇರಲ್ಲ, ಬರೀ ನಮ್ಮ ಡಾಕ್ಯುಮೆಂಟ್ ಕೊಟ್ಬಿಟ್ಟು ಅವ್ರಿಗೆ ಫೀಸ್ ಪೇ ಮಾಡೋದು ಸಾಕು, ಮಿಕ್ಕಿದೆಲ್ಲ ಅವರೇ ಮಾಡ್ಕೊತಾರೆ. ಯೂನಿವರ್ಸಿಟಿಗೆ ಪೇ ಮಾಡೋದಾಗಲಿ, ಯೂನಿವರ್ಸಿಟಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಾಗಲಿ, ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲದ್ರದ್ದು ಅವರೇ ನೋಡ್ಕೊತಾರೆ. ಏನೋ ಪ್ರಾಬ್ಲಮ್ ಇಲ್ಲ. ಬರೀ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅಷ್ಟೇ ನಮ್ಮ ಕೆಲಸ ಮುಗೀತು. ಇವಾಗ ಯೂನಿವರ್ಸಿಟಿಗೆ ಬಂದರೂ ನಮ್ಗೆ ಏನೂ ಕೆಲಸ ಇಲ್ಲ. ಮ್ಯಾಮ್ ಎಲ್ಲ ನಿಂತು ಮಾಡಿಸ್ತಿದ್ದಾರೆ. ಮ್ಯಾಮ್ ನಮ್ಮ ಜೊತೆ ಆಲ್ರೆಡಿ ಬಂದು ಒಂದು ವಾರ ಇದ್ದು ನಮಗೆಲ್ಲ ಹೆಲ್ಪ್ ಮಾಡಿಬಿಟ್ಟು ಇಲ್ಲೆಲ್ಲ ಏನೇನು ತೊಗೊಳೋದು ಎಲ್ಲ ತೋರಿಸ್ಕೊಟ್ಬಿಟ್ಟು. ಸೊ ಇವತ್ತು ನಮ್ಮ ಜೊತೆ 2024 ಬ್ಯಾಚ್ ಅಲ್ಲಿ ಬಂದಿರುವಂತ ತವಿಶ್ ಇದ್ದಾರೆ. ತವಿಶ್ ಇಸ್ ಫ್ರಮ್ ಬ್ಯಾಂಗ್ಳೂರ್. ಬನ್ನಿ, ಅವ್ರ ಜರ್ನಿ ಹೇಗಿತ್ತು ಫ್ರಮ್ ಬ್ಯಾಂಗ್ಳೂರ್ ಟು ಯಾರೋಸ್ಲಾವ್. ಸೊ ಅವ್ರು ಬಂದು ಒಂದು ವಾರ ಆಯ್ತು, ಹೇಗೆ ಅನಿಸ್ತಿದೆ ಕೇಳೋಣ. ಅವ್ರದ್ದು ಏನಿದೆ ಫೀಡ್ಬ್ಯಾಕ್ ಏನಿದೆ ಕೇಳೋಣ. ತವಿಶ್, ಟೆಲ್ ಮಿ ಯೋರ್ ಫೀಡ್ಬ್ಯಾಕ್ ಅಬೌಟ್ ಓವರ್ ಆಲ್ ಜರ್ನಿ ಅಬೌಟ್ ಫ್ರಮ್ ಬ್ಯಾಂಗ್ಳೂರ್ ಟು ಯಾರೋಸ್ಲಾವ್. ಸೊ ಹೌ ಎವ್ರಿಥಿಂಗ್ ಇಸ್ ಅಬೌಟ್. ನೀವು ಇಲ್ಲಿ ಬಂದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತಿದೆ? ಕ್ಯಾನ್ ಯು ಜಸ್ಟ್ ಗಿವ್ ಮಿ ಸ್ಮಾಲ್ ಫೀಡ್ಬ್ಯಾಕ್? ನಾನು ಫಸ್ಟ್ ಇಂಡಿಯಾದಲ್ಲಿ ನೀಟ್ ಬರ್ದು ಅದಾದಮೇಲೆ ನಮಗೆ ಸೀಟ್ ಸಿಗಲಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತು ಇಯರ್ ಏನಾಯಿತು ಅಂತ. ಸೊ ನೆಕ್ಸ್ಟ್ ಏನು ಮಾಡಬೇಕಂತ ತೋರಿಸಲಿಲ್ಲ, ಡ್ರಾಪ್ ತೊಗೊಳೋಣ ಅಂದ್ಕೊಂಡೆ. ಬೆಟರ್ ದೆನ್ ಡ್ರಾಪ್ ನನ್ನ ಫ್ರೆಂಡಿಂದ ವರ್ಲ್ಡ್ ಎಜುಕೇಷನ್ ಸೆಂಟರ್ ಅಂತ ಗೊತ್ತಾಯಿತು, ವೇರ್ ದೇ ಸೆಂಡ್ ಸ್ಟೂಡೆಂಟ್ಸ್ ಟು ಅಬ್ರಾಡ್ ಫಾರ್ ಗುಡ್ ಎಜುಕೇಷನ್ ಆ್ಯಂಡ್ ಆಲ್. ಇದು ರಷ್ಯಾದಲ್ಲಿದ್ದೀವಿ ನಾವು, ಯಾರೋಸ್ಲಾವ್ ಅಂತ ಅಲ್ಲಿ. ಇದು ಯಾರೋಸ್ಲಾವ್ ಸ್ಟೇಟ್ ಮೆಡಿಕಲ್ ಕಾಲೇಜ್, ತುಂಬ ಚೆನ್ನಾಗಿದೆ. ಇದು ಇಂಡಿಯಾದಲ್ಲಿ ಒಂದು ಕಾಲೇಜ್ ಒಂದು ಹಾಸ್ಪಿಟಲ್ ಇರಲ್ಲ, ಇಲ್ಲಿ ತುಂಬ ಹಾಸ್ಪಿಟಲ್ಸ್ ಕನೆಕ್ಟ್ ಆಗಿರುತ್ತೆ ಈ ಕಾಲೇಜ್ಗೆಲ್ಲ. ಸೊ ಕ್ಲಿನಿಕಲ್ ಆಗಲಿ ಎಲ್ಲದರಲ್ಲೂ ಕ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಇದೆ, ಇಂಗ್ಲೀಷಲ್ಲೇ ಹೇಳ್ಕೊಡ್ತಾರಲ್ಲ. ಸೊ ಮ್ಯಾಮ್ ಜೊತೆ ಪ್ರಾಸೆಸ್ ಮಾಡಿದ್ಮೇಲೆ ತುಂಬ ಈಸಿಯಾಗಿ ಮಾಡಿಕೊಟ್ರು. ಡಾಕ್ಯುಮೆಂಟೇಷನು ತುಂಬ ಸಿಂಪಲ್ ಆಗಿತ್ತು. ಇಲ್ಲಿಗೆ ಬಂದಮೇಲೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಆಗಲಿ ಎಲ್ಲರೂ ತುಂಬ ಸ್ವೀಟಾಗಿ ಮಾತಾಡಿಸ್ತಾರೆ, ಯಾರೂ ರೂಡ್ ಇಲ್ಲ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತ. ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗಾನ ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಅಬ್ರಾಡಿಗೆ ಟ್ರೈ ಮಾಡಿ ಥ್ರೂ ವರ್ಲ್ಡ್ ಎಜುಕೇಷನ್ ಸೆಂಟರ್. ಥ್ಯಾಂಕ್ ಯು ಸೋ ಮಚ್. ನನ್ನ ಜೊತೆ ಇದ್ದಾರೆ ರಕ್ಷಿತಾ ಫ್ರಮ್ ಬ್ಯಾಂಗ್ಳೂರ್. ಬನ್ನಿ, ಅವ್ರ ಫೀಡ್ಬ್ಯಾಕ್ ಕೇಳೋಣ. ಬಂದು ಒಂದು ವಾರ ಆಗಿದೆ. ಸೊ ಹೌ ಶಿ ಇಸ್ ಫೀಲಿಂಗ್, ಐ ಮೀನ್ ವೆದರ್ ಶಿ ಇಸ್ ಅಡ್ಜಸ್ಟೆಡ್ ಹಿಯರ್, ಯಾವ ಥರ ಅನಿಸ್ತಿದೆ ಇಂಡಿಯಾಯಿಂದ ರಷ್ಯಾದಲ್ಲಿ ಬಂದಿರೋದು. ಸೊ ವಿಲ್ ಟೇಕ್ ಅ ಸ್ಮಾಲ್ ಫೀಡ್ಬ್ಯಾಕ್. ಹಾಯ್, ನನ್ನ ಹೆಸರು ರಕ್ಷಿತಾ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು ವರ್ಲ್ಡ್ ಎಜುಕೇಷನ್ ಸೆಂಟರ್ ಥ್ರೂ ಇಲ್ಲಿ ರಷ್ಯಾಗೆ ಬಂದೆ. ಸಿಂಪಲ್ ಆಗಿತ್ತು ನನ್ನ ಪ್ರೊಸೆಸ್ ಎಲ್ಲ, ಅಲ್ಲಿಂದ ಇಲ್ಲಿವರೆಗೂ ಏನಷ್ಟು ರಿಸ್ಕ್ ಆಗಲಿಲ್ಲ. ಎಲ್ಲ ಮ್ಯಾಮೇ ನೋಡಿಕೊಂಡ್ರು. ನಾವು ಜಸ್ಟ್ ಡಾಕ್ಯುಮೆಂಟ್ ಫೀಸ್ ಪೇ ಮಾಡಿದ್ದಷ್ಟೇ. ಇನ್ನು ಅಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಏನೇನು ಪ್ರೊಸೆಸ್ ಇತ್ತು ಎಲ್ಲ ಮ್ಯಾಮ್ದೇ ಆಗಿತ್ತು. ಸೊ ಇಲ್ಲಿ ಬಂದಮೇಲೆ ಏನೋ ಅಷ್ಟೊಂದು ವೆದರ್ ಏನಿಲ್ಲ, ಒಂದು 2 days ಬೇಕಾಗುತ್ತೆ ಅಡ್ಜಸ್ಟ್ ಆಗೋಕ್ಕೆ. ಅದಾದಮೇಲೆ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಕಾಲೇಜ್ಗೆ ಅಡ್ಮಿಷನ್ ಕೂಡ ಎಲ್ಲ ಫುಲ್ ಅಡ್ಮಿಷನ್ ಮಾಡ್ಸೋವರೆಗೂ ಮ್ಯಾಮೇ ಇದ್ದರು. ಮ್ಯಾಮ್ ಬಂದು ಆಲ್ಮೋಸ್ಟ್ 1 week ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಮ್ಯಾಮ್ ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ನಮ್ಗೆ ಇಲ್ಲಿ ನಿಯರ್ ಬೈ ಎಲ್ಲ ತೋರಿಸ್ಕೊಟ್ಟು ಇಲ್ಲಿ ಸೆಟಲ್ ಆಗೋವರೆಗೂ ಮ್ಯಾಮ್ ಇಲ್ಲಿ ಸ್ಟೇ ಮಾಡಿ ಎಲ್ಲ ನಮ್ಗೆ ಸೆಟಲ್ ಮಾಡಿಸ್ಬಿಟ್ಟೆ ಹೋಗ್ತಾರೆ. ಸೊ ಡೋಂಟ್ ವರಿ. ನೆಕ್ಸ್ಟ್ ಯಾರಾದರೂ ನಿಮ್ಮ ನೀಟಲ್ಲೂ ಏನಾದ್ರು ಕಮ್ಮಿ ಇದ್ದು ಏನಾದ್ರು ಬೇರೆ ಕಡೆ ಟ್ರೈ ಮಾಡಬೇಕು ಅಂತ ಇದ್ದರೆ ಜಸ್ಟ್ ಚೂಸ್ ದಿಸ್ ರಷ್ಯಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಕ್ಷಿತಾ, ಆಲ್ ದ ವೆರಿ ಬೆಸ್ಟ್. ನನ್ನ ಹೆಸರು ಚಂದನ ಅಂತ, ನಾನು ಬ್ಯಾಂಗ್ಳೂರಿಂದ. ವರ್ಲ್ಡ್ ಎಜುಕೇಷನ್ ಸೆಕ್ಟರಿಂದ ನಾನು ಯಾರೋಸ್ಲಾವ್ ನೀಟಾಗಿ ಚೆನ್ನಾಗಿ ಸ್ಕೋರ್ ಮಾಡಿದ್ದು.
ಮೆಡಿಕಲ್ ಕಾಲೇಜ್ ಸಿಕ್ಕಿಲ್ಲ. Decency maintain. ಲೈಕ್ ಅಲ್ಲಿಂದ ಎಲ್ಲಾದ್ರೂ ನಮ್ಮ ಜೊತೆ ಹಾಸ್ಟೆಲ್ ಬಂದು ನಾವೆಲ್ಲ ಅಡ್ಜಸ್ಟ್ ಆಗಿ ಅಡ್ಮಿಷನ್ ಆಗೋವರೆಗೂ ನಮ್ಮ ಜೊತೆನೇ ಇದ್ವಿ. ವರ್ಲ್ಡ್ ಎಜುಕೇಶನ್ ನೀವು ಹಾಕ್ಬೇಕು ಅಂತ ಆಸೆ ಇದ್ರೆ ವರ್ಲ್ಡ್ ಎಜುಕೇಶನ್ Yaroslav comes in the center of Russia, central Moscow ಇಂದ just 300 kilometers. ಈ ವರ್ಷ ನಾವು ಈ ಯೂನಿವರ್ಸಿಟಿಗೆ 2024 ಸ್ಟೂಡೆಂಟ್ಗಳ ಜೊತೆ ಬಂದಿದ್ದೀವಿ. ಇದು ಒಂದು ಅರೌಂಡ್ 80 ಇಯರ್ಸ್ ಓಲ್ಡ್ ಯೂನಿವರ್ಸಿಟಿ. ತುಂಬಾ ರೀಸೆಂಟ್ ಆಗಿ 80 ಇಯರ್ಸ್ ಆನಿವರ್ಸರಿನ ಕೂಡ ಈ ಯೂನಿವರ್ಸಿಟಿ ಮಾಡ್ಕೊಂಡಿದೆ. ಸೊ ತುಂಬಾ ಓಲ್ಡ್ ಯೂನಿವರ್ಸಿಟಿ. ಈ ಸಿಟಿನಲ್ಲಿರುವಂಥ ಹಲವಾರು ಹಾಸ್ಪಿಟಲ್ಗಳ ಜೊತೆ ಟೈಅಪ್ ಕೂಡ ಆಗಿದೆ. ಆಮೇಲೆ ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಾನು ಹೊರಗಡೆ ಹೋದೆ. ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಲ್ಯಾಬ್ರೋಟ್ರಿ ಆಗಿರ್ಬೋದು. ಸೊ ಎಲ್ಲ ಥರ ಫೆಸಿಲಿಟೀಸು ನಮ್ಮ ಇಂಡಿಯನ್ ಮಕ್ಕಳಿಗೆ ಇಲ್ಲಿ MBBS ಅಭ್ಯಾಸಕ್ಕೆ ತುಂಬ ಅನುಕೂಲವಾಗಿದೆ. ಮುಂದೆ ನೀವು ಇನ್ ಫ್ಯೂಚರ್ 2025ನಲ್ಲಿ ಅಥವಾ ಅದಕ್ಕಿಂತ ಅದಾದ್ಮೇಲೂ ಕೂಡ ಯಾವುದೇ ಒಬ್ಬ ವಿದ್ಯಾರ್ಥಿ ವಿಡಿಯೋನ ನೋಡ್ತಾ ಇದ್ರೆ ನೀವು MBBS ಇನ್ ರಷ್ಯಾ ಮಾಡ್ಬೇಕಂತ ಅನ್ಕೊಂಡಿದ್ರೆ, ರಷ್ಯಾಗೆ ಬಂದು MBBS ಮಾಡಬೇಕು ಅಂತ ಏನಾದರೂ ನೀವು ಅನ್ಕೊಂಡಿದ್ರೆ ಖಂಡಿತ ಈ ಒಂದು ಯೂನಿವರ್ಸಿಟಿನ ನಿಮ್ಮ ಬಕೆಟ್ ಲಿಸ್ಟಲ್ಲಿ ಇಟ್ಕೋಬೋದು. ತುಂಬ ಒಂದು ಒಳ್ಳೆ ಸಿಟಿ, ತುಂಬ ಬ್ಯೂಟಿಫುಲ್ ಆಗಿದೆ. ಇದು ಒಂದು ಹಿಸ್ಟಾರಿಕಲ್ ಸೆಂಟರ್ ಅಂತ ಹೇಳ್ಬೋದು. ಯೂನಿವರ್ಸಿಟಿ ಇನ್ಫ್ರಾಸ್ಟ್ರಕ್ಚರ್, ಇದು ಜನಗಳು ಬದುಕುವಂಥ ಒಂದು ರೀತಿ, ಹಾಸ್ಟೆಲ್ ಆಗಿರ್ಬೋದು, ಎಲ್ಲ ನಮ್ಮ ಇಂಡಿಯನ್ ವಿದ್ಯಾರ್ಥಿಗಳಿಗೆ ತುಂಬ ಸೂಕ್ತವಾಗಿದೆ. ಯಾರಸ್ಲಾವ್ನ ಮಾಸ್ಕೋ ಹೋಗ್ಲಿಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಈ ಒಂದು ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೊಂಡ್ರೆ ಬೆಂಗಳೂರಿಂದ ಬರುವಂಥ ಮಕ್ಕಳಿಗೆ ಅಥವಾ ಕರ್ನಾಟಕದಿಂದ ಬರುವಂಥ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.